ಹಾಯ್ ಎವ್ರಿವನ್, ಇವತ್ತು ನಮ್ಮೂರಲ್ಲಿ ಹಬ್ಬ ಇತ್ತು. ಯಾವ ಥರ ಮಾಡ್ತಾರೆ, ಹೆಂಗಿತ್ತು ಅಂತೆಲ್ಲ ತೋರಿಸ್ತೀನಿ, ನೋಡೋಣ ಬನ್ನಿ. ಫಸ್ಟ್ ಆಫ್ ಆಲ್ ನಮ್ಮ ಮನೆಯಲ್ಲಿ ಪೂಜೆ ಮುಗಿಸ್ಕೊಂಡು ನಮ್ಮಮ್ಮ ದೇವರಿಗೆ ಅಂತ ಆರತಿ ಮಾಡಿದ್ರು. ಅದನ್ನು ಒಂದು ಕ್ಲಿಪ್ ತಗೊಂಡು ನನ್ನ ತಂಗಿಯವರೆಲ್ಲ ಚೆನ್ನಾಗಿ ರೆಡಿಯಾಗಿದ್ದು ಅವ್ರದ್ದು ಒಂದು ಕ್ಲಿಪ್ ತಗೊಂಡು ಉರ್ಮೆಯವ್ರು ಬಂದರು ಆರತಿ ತೊಗೊಂಡೋಗೋಕ್ಕೆ ಅಂತ. ಸರಿ ಅಂತ ಹೇಳ್ಬಿಟ್ಟು ನನ್ನ ತಂಗಿಗೆ ನಮ್ಮಮ್ಮ ಕಾಲು ತೊಳಿತಾವ್ರೆ. ನಾನು ನಮ್ಮ ದೊಡ್ಡಮ್ಮನ ಮನೆ ಹತ್ರ ಹೋಗಿ ಆರತಿ ತಗೊಂಡು ದೇವಸ್ಥಾನ ಹತ್ರ ಹೋಗ್ತಿದ್ದೆ. ಸ್ವಲ್ಪ ಶೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೊಳ್ಳಿ, ಬಿಕಾಸ್ ಕ್ಯಾಮ್ರಾಮನ್ ನಾನಲ್ಲ. ಮತ್ತೆ ಹೋಗೋ ರೋಡಲ್ಲಿ ನಮ್ಮ ರಿಲೇಟಿವ್ಸ್ ಎಲ್ಲ ಕಾಣಿಸ್ತಿದ್ರು. ಅವ್ರನ್ನೆಲ್ಲ ಮಾತಾಡ್ಸ್ಕೊತ ಅವರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ಗೆ ಹಾಯ್ ಮಾಡ್ತಿದ್ರು. ನಾನು ಹೋಗೋಷ್ಟರಲ್ಲಿ ಎಲ್ಲ ಆರತಿಗಳೆಲ್ಲ ಬಂದಿದ್ವು. ಹಂಗೆ ಹೋಗೋ ರೋಡಲ್ಲೆಲ್ಲ ಆರತಿಗಳ್ದೆಲ್ಲ ಫೋಟೋ ತಗೊಂಡು ಎಷ್ಟು ಚೆನ್ನಾಗಿ ಎಲ್ಲ ಆರತಿ ರೆಡಿ ಮಾಡಿದರು. ಅದ್ರದ್ದೆಲ್ಲ ವೀಡಿಯೋ ಮಾಡ್ಕೊತ ಹೋಗ್ತಾ ಇದ್ದೆ.
ಹೊಸ್ದಾಗಿ ದೇವಸ್ಥಾನ ಕಟ್ಟಿದ್ರು, 41 ದಿನ ಪೂಜೆ ಮಾಡ್ತಾಯಿದ್ರು. ಸೊ ಚಿಕನ್ ತಿನ್ನಬಾರ್ದು ಅಂತ ಹೇಳಿದರು. ಅದಾದಮೇಲೆ 41 ದಿನ ಆದಮೇಲೆ ಹೋಮ ಮಾಡಿಬಿಟ್ಟು ಪೂಜೆನ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ ಡೇ ಈ ಥರ ಮಾರಮ್ಮ ಮಾಡ್ತಿದ್ದಾರೆ. ಮಾರಮ್ಮ ಅಂತಾರೋ ಏನಂತಾರೋ ನಂಗೆ ಗೊತ್ತಿಲ್ಲ. ನೆಕ್ಸ್ಟ್ ಡೇ ಮಟನ್ ಹಬ್ಬ ಮಾಡ್ತಿದ್ದಾರೆ ಅಷ್ಟೇ. ಮತ್ತು ಇಲ್ಲೂ ಇನ್ನೂ ದೇವಸ್ಥಾನ ಕಟ್ಟಿಲ್ಲ. ನಾನು ಈಗ ತೋರಿಸ್ತಿರೋ ದೇವಸ್ಥಾನ ಇನ್ನೂ ಕಟ್ಟಿಲ್ಲ, ಹೊಸ್ದಾಗಿ ಕಟ್ತವ್ರೆ, ಬೇಸ್ಮಟ್ಟ ಹಾಕೋರಷ್ಟೇ. ಆಗಲೇ ಒಂದು ಕಟ್ಟಿದ್ದಾರೆ, ಇದು ಕಟ್ಟಿ 2 ಆದಮೇಲೆ ಫುಲ್ ದೊಡ್ಡದಾಗಿ ಗ್ರ್ಯಾಂಡ್ ಜಾತ್ರೆ ಮಾಡ್ತಾರೆ. आइस क्रीम ताजा माल ताजा आइसक्रीम टाटा ಕೂಲ್ ಐಸ್ಕ್ರೀಮ್. ನಾನು ಮನೆಗೆ ಹೋಗೋಷ್ಟೊತ್ತಿಗೆ ನಮ್ಮಮ್ಮ ಎಲ್ಲ ರೆಡಿ ಮಾಡಿದರು ಊಟಕ್ಕೆ ಅಂತ. ಅದಾದಮೇಲೆ ನಮ್ಮ ರಿಲೇಟಿವ್ಸ್ ಬಂದರು, ಅವರಿಗೆ ಊಟ ಇಟ್ಬಿಟ್ಟು ಅದಾದಮೇಲೆ ನಾನು ತಿಂದೆ. ನಾನು ವೀಡಿಯೋ ಕ್ಲಿಪ್ ತೊಗೊಳ್ತಿದ್ರೆ ನಮ್ಮ ರಿಲೇಟಿವ್ಸ್ ಎಲ್ಲ ನೋಡಿ ನಗ್ತಾಯಿದ್ರು. ಇದನ್ನೆಲ್ಲ ಮುಗಿಸ್ಕೊಂಡು ನಮ್ಮ ಅಕ್ಕವರು ನಾವು ಎಲ್ಲ ದೇವಸ್ಥಾನಕ್ಕೆ ಹೋದ್ವಿ. ದೇವ್ರನ್ನ ಇಲ್ಲಿಗೆ ತಂದಿಟ್ಟಿದ್ದಾರೆ ಅಂತ ಹೇಳ್ಬಿಟ್ಟು ಹೋಗಿ ನೋಡ್ಕೊಂಬಂದ್ವಿ. ಅದನ್ನು ಒಂದು ವಿಡಿಯೋ ಮಾಡಿಕೊಂಡು ನಾನು ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ಮತ್ತೆ ತಿಂದು ರೆಸ್ಟ್ ಮಾಡಿದೆ. ಇಷ್ಟ ಆಗಿರುತ್ತೆ ಇವತ್ತಿನ ಡೇ. ಥ್ಯಾಂಕ್ ಯು ಫಾರ್ ವಾಚಿಂಗ್.